ಏನ್ ಮಾಡ್ತಿದ್ದೀಪ್ಪ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ. ಕಂದ ಕಂದ ಹಲೋ, ನೀ ಏನ್ ಮಾಡ್ತಿದ್ಯಾ ಕಂದ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಕಂದ ಹೊರಗಡೆಗೆ ಹೋಗು ಬಿಡಲ್ವಲ್ಲ. ಕಂದ ಹಲೋ, ಶನಿವಾರ ಇವತ್ತು ಹಾ ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗ್ ಮಾಡಿ ನಿನ್ಗೆ ಎಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗ್ ಫೋನ್ ಮಾಡ್ಬೇಕು, ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ ಹಲೋ ಹಲೋ, ಮಾತಾಡೋಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು, ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲೇನೋ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲೇನೋ? ಬಾತ್ರೂಮ್ಗೆ ಹೋಗಂಗ ಅರ್ಜೆಂಟ್ ಆಯ್ತು ಸ್ವಾಮಿ, ನನಗೆ ಅರ್ಜೆಂಟ್ ಆಯ್ತು, ಅರ್ಜೆಂಟಾಗಿ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ತೆಂಬಿಸ್ಕೊಂಡು ಹೊಡ್ಕ. ಕಂದ ಓ, ಎಲ್ಗ ಹೋಗ್ತಿದ್ಯೋ? ಬಾತ್ರೂಮ್ ಕೆರೆದಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ, ಗಾಡಿ ನಿಲ್ಸ್ಬಿಟ್ಟು ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆಗೆ ಹೋಗಕ್ ನನಗೆ ಅರ್ಜೆಂಟ್ ಆಯ್ತು, ಗಾಡಿ ನಿಲ್ಲಿಸ್ತಾರಂತೆ. ನೀನು ಯಾಕ ನನ್ನಿಂದ ಕೋಳಿ ಮಟನ್ ತಿಂದು ಹೊರಗಡೆಗೆ ಹೋಗಂಗ ಆಯ್ತು, ನೀನು ಗಾಡಿ ನಿಲ್ಲಿಸ್ತಾರಂತೆ. ಏನ್ ಹೇಳಿ? ಕಂದ ಓ, ಮಾತಾಡೋ. ಅರ್ಜೆಂಟ್ ಆಯ್ತು ನೀವು ಹೇಳಿ ಸ್ವಾಮಿ. ಕಂದ ಓ, ಯಾಕೋ ನನ್ ಮೇಲೆ ಪ್ರೀತಿ ಇಲ್ವ ನಿನ್ಗೆ? ಅರ್ಜೆಂಟ್ ಆಯ್ತು, ನೀನು ಜಲ್ಡೆ ತಗೊಂಡೋಗೋ. ಇದೇನು ಸ್ವಲ್ಪ ಜಲ್ದಿ ಆಯ್ತೀವ? ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ ಸುಮ್ನೆ. ಏನಕ್ಕೆ ವೇಸ್ಟ್ ಮಾಡ್ತೀಯ? ಹೊರಗಡೆ ಹೋಗ್ತಾರ ನಾವು. ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರುತ್ತದ ವಾಪಸ್ ತಾಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ, ಕಾಳು ಕಡ್ಡಿ ಮಿಕ್ಕುತ್ತಾರ, ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಹೊರಗಡೆ ಕಾಳುಗಳನ್ನ ಜಲ್ದಿಡ್ದು ತಗೊಂಡು ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಕೊಂಡ್ರೆ ಏನಾರ ಇವ್ರೆ ಸ್ವಾಮಿಗಳೇ. ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ, ಅನ್ನ ತಿಂತ ಮಾತಾಡ್ತಾ ಇದ್ದೆ ನೀನು. ಏಸ್ಕೊಂಡು ಜಲ್ದಿಡ್ಕೊಂಬರ ನಾವು. ಏನಾಗುತ್ತೆ, ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಏಟ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ಸಾರು ಮಾಡ್ಕೊಂಡು ನಾನು. ಯಾಕೆ ವೇಸ್ಟ್ ಮಾಡ್ತೀಯ ಕಾಳು ಕಡ್ಡಿ ಎಲ್ಲ? ಹಲೋ ಹಲೋ, ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದು ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತಲೇ. ಅದಕ್ಕೆ ನಾವೇನ್ ಮಾಡೋಣ, ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ. ಅವರೇ ಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಡೆ ಹಿಡಿಯೋಣ? ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ, ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿಸಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ,
ಬಾತ್ರೂಮ್ಗೆ ಜರಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು ಇಡೀ ಪ್ರಪಂಚ ಈ ಬಾಯಲ್ಲಿ ಕೇಳಿ ಯಾರದನ ಮುಂದೆ ಹೇಳಿ ಮುಂದಕ್ಕೆ ಕೊಲೆ ಮಾಡಿಬಿಡ್ತಾರೆ ನಿನ್ನ. ಯಾಕೆ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವನ, ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ತಿರ್ಗಾ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ ಆಮೇಲೆ ನ್ಯೂಸ್ ನವ್ರಿಗೆ ಗೊತ್ತಾದ್ರೆ ನಿನ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗೆಲ್ಲ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಬೇಡ ತಕ್ಕ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ. ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ? ಯಾರು ಮಗು? ಹಲೋ ಯಾರು? ಹಲೋ ಮಗು ನರಸಿಂಹರಾಜು. ಇಲ್ಲಿ ಮಗು ಬೆಳ್ಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ. ಬರೀ ಪೂಜೆ ಪುನಸ್ಕಾರಗಳನ್ನು ಶಾಟಗಳನ್ನು ಅಂತ ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನ್ ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕು ನಿನ್ಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಇದೆ. ಇದು ಹಳೆ 89 ವರ್ಷ ಹೊತ್ತಿಗೆ ಇದು ಪ್ಯಾರೆಂಟ್ ಲವ್ಲಿ ಆಗ್ದಂಗೆ ಆಯ್ತು ಕಾರ್ ತಗೊಂಡು. ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಹೊತ್ತಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗೆ ಆಯ್ತು. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ನಮ್ ತುಂಗೆಲ್ಲ ಉರಿಯತ್ ಬಿಡ್ತೈತೆ. ಪುನಸ್ಕಾರ ಅಂತ ಯಾವ್ದು ಮನೆಗೂ ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅಂತವ್ ಅವು ಬೆಳೆಸಿದ್ದು ಅವು ಕಿತ್ಕೊಟ್ಟೆ, ಅದು ಉದ್ರೋದ ಎಲ್ಲ. ಏನ್ ಉದ್ರೋದ್ವೋ ಕಂದ? ಯಾಕೆ ಅಲ್ಲಿ ಕಿತ್ತಿತ್ತು ಸರಿ ಎಲ್ಲ ಪೂರ್ತಿ ನುಣ್ಣುಗುದ್ರೋದು. ಇದು ಒಂದು ಗೊತ್ತಾಗಿಲ್ಲ ಏನಪ್ಪ ಬಿಡಿ. ಅದೇನಮ್ಮ ಅದೇ ಜ್ಞಾಪನ ಬಂತು. ಅದೇನು ಏನೋ ಜ್ಞಾಪನ ಬಂತು. ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ ಎಲ್ಲ ತಡಕಿರು, ಒಂದು ಸಿಕ್ಕ ಇಲ್ಲ. ಅದು ಕಿತ್ತಿ ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣು. ಏನು ಇದು ಕಂದ? ಕರ್ಮನ ಎಲ್ಲಾನು ಚೂವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು. ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ. ಎದೆ ಉರಿ
ಪಕ್ಕೆ ಹಿಡ್ಕೊಂಡಂಗ ಐತೆ. ಏನದು ಶಬ್ದ? ಬಸ್ಸು. ಬಸ್ಸಾ? ಹೂನಳ್ಳಿಯಲ್ಲಿ ಹೋಗ್ತಾ ಇದೀನಿ. ಈಗೇನು ಹೇಳ? ಎದೆ ಊರಿ ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರಿ. ಆಮೇಲೆ ಇದು ಕಣ್ಣು ಬಂದು ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿ ಇರೋ. 1 2 3 3 3 6 6 3 9 9 4 13 13 ಕಣ. ಏನದು 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡ್ಸಿದಾರೆ ಕಣ. ಏನ್ ಮಾಡ್ಬೇಕದಕ್ಕೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. 1 ನಿಮಿಷ ನಾನು ಹೇಳೋದಕ್ಕ ಸುಮ್ನಿರ್ಬೇಕು. ಹಲೋ ಹಲೋ, ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸ 1 ನಿಮಿಷ ಕಂದ. ನಿಲ್ಸೋ. ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು. ಎಲ್ಲ ಲೈನು ಅಲ್ಲಿ ನಿಂತ್ಕೊಬೇಕು. ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು. ಲೈನಾಗ ನಿಂತ್ಕೊಬೇಕು. ಏನ್ ಕೂಗಾಡ್ತಾ ಇದ್ದೀರಾ? ಹೇಳಿ, ಎಲ್ಲ ಲೈನಾಗ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ. ಹಲೋ ಕಂದ, ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನ? ಇಲ್ಲ, ನಾನ್ ಮಾಡಿದ್ದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಟಿವಿ ಕೆಲ್ಸವನಲ್ಲೇ ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ. ಕೊರಿಯರ್ ಅಲ್ಲಿ ಬತ್ತೈತೆ. ಕೊರಿಯರ್ ಅಲ್ಲಿ ಪೋಸ್ಟ್ ಮ್ಯಾನ್ ತಾಂಬತ್ತಾರ. ಕೊರಿಯರ್ ಅಲ್ಲಿ ಪೋಸ್ಟ್ ಮಾಸ್ಟರ್. ಈಸ್ಕೋ. ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ. ಅದು ಇದೆಲ್ಲ ಅದು ನಮ್ ವಸ್ಲಿಗೆ ಕಟ್ಟು ಮೇಲ್ಗಡೆ. ಇಲ್ಲೇನೋ ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ. ಯಾರಿಗೆ? ಟಿವಿ 9 ಅಲ್ಲಿ ತೋರಿಸ್ತಾವ್ರ ಸ್ವಾಮಿ. ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತ. ಆಗ್ಲಿ. ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ವೃಶ್ಚಿಕ. ಮತ್ತೀಗ ನಿನ್ ಮಕರ ರಾಶಿ ಅವ್ರು ಕಟ್ಕೊಂಡು ನಿನ್ಗೆ ಏನಾಗಬೇಕಲ್ಲ? ನಿನ್ಗೆ ಶನಿದೇವ ದುಡ್ಡು ಕೊಡ್ಬೇಕಾಯ್ತು ಬಾರಂಗಡಿಗೆ. ಗುಬ್ಬಿಗಟ್ಟಗ ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ, ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾದ್ರು ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ? ಅದು ಹೂನಳ್ಳಿ ರೇ. ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದು? ತಮಿಳ್ನಾಡು. ಇದು ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ? ನಮ್ಮನ್ ಬಾಯಿಗೆ ನಾನು ಹೇಳಿಕೊಂಡಿದ್ದ. ಮತ್ತೆ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ. ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಹೋಲ್ಗಿಲ್ ಇಕ್ಕೊಂಡಿರ್ತೀಯ? ಅನ್ನ ತಿನ್ನ ಮಾತಾಡು. ಒಂದೇ 1 ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತಿನ ಇಲ್ಲಿ ನ್ಯಾಯ ಮಾಡಕ್ ಜನ
ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೇ, ನಾನು ನ್ಯಾಯ ಮಾಡಕ್ ನಮ್ಗೇನ್ ಗೊತ್ತು ನ್ಯಾಯ ನಾವೇ ಕೊಡಕು ನಮ್ಗೆ ಸಿಕ್ಕವ್ರು ದೂರ ಬಾಗ್ಲಾಗಿ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನಾವು ಅವರೆಲ್ಲ ಕಣ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನು ಇಷ್ಟೊತ್ತ ನಾವು ಹಂಗ ಹೇಳಕ್ಕೆ ನೀವು ಬಿಡುವು ಕೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನೋಡಿ, ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೋದಲ್ವಲ್ಲ ಇವನ್ ತಾಯಿನ ಅವ್ರಿವ್ನ ತಲೆ ಕೆಡಿಸ್ಕೊಂಡು. ಹಲೋ ಯಾರು ಹೇಳು? ನಾನ್ ತುಣ್ಣೆಕ ಹೇಳ್ರಿ ಯಾರ ಹೆಸರು? ನಮ್ದೇ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದಿ. ಯಾಕೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ ಇದು? ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳಿ ಬಿಟ್ಟು ಅಂತ ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿನ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ ಅಮ್ಮನ್ನ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನ್ನ ಒಂದಿಷ್ಟು ಇದನ್ನ ಅಮ್ಮನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಚಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ ಉಸಿರು ಸಿಕ್ಕಂಡಂಗಾತಲ್ಲ. ಯಾರ ಸಮಯ? ನರಸಿಂಹಣ್ಣ ಅಯ್ಯೋ ಇವನು ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋದಲ್ಲ. ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ ಮಗ ನಂಗೆ ತಿಕ್ಲಿಡ್ರಿದೆ ನೋಡು. ನರಸಿಂಹಣ್ಣ ನಂಗೆ ತಿಕ್ಕಿ ತಿಳ್ರಿದೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ
ಅಯ್ಯೋ ನಮ್ಮನ್ನ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರ್ ಇಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು ಏನ್ ಕತೆ ನೀವು ನಮ್ಮನ್ನ ಇಲ್ಲಿ ₹1 ಇಲ್ಲ 70 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ ಯಾವ ತಿಕ್ಕು ನನ್ನ ಮಗ ಇಲ್ಲಿ 1.5 ಸಾವಿರ ಸಲ ಬರೀ ನಗ್ತಲೆ ಅವನು. ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕಿ. ಅಯ್ಯೋ ಅಯ್ಯೋ ಅಯ್ಯೋ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ? ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆಗೆ ತಗೊಂಬ. ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಇದೆ, ಬನ್ನಿ ಮನೆ ತಕ್ಕೆ. ಇದನ್ನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಳ್ಕೊಂತಾರೆ? ಗೋಳಾಡ್ ಕೇಳ್ಕೊಂತಾರ ಅಥವಾ ಏನೋ ಅರ್ಚನೆ ಕೇಳ್ಕೊಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು ಸಣ್ಣ ಮಗ, ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು, ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ನೋಡು. ಟೂರಿಗೆಲ್ಲ ಹೋಗಿದ್ವಲ್ಲ, ಮೈಸೂರಿಗೆಲ್ಲ. ನಾನ್ ಹೆಂಗಿದ್ದೀನಿ ಹೇಳು. ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾರ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ನಾನಿವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೇನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕೇಳವ ನೀನು. ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪ ಸೋಳೆ ನಮ್ಗೆ ಆಗ್ತೈತೆ? ನಿಂಗ್ ಲಕ್ಕು ಅವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ ಇಷ್ಟ ಅಯ್ಯೋ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನೀನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟ್ ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕ ಯಾವ ಕುದುರೆ ಕತ್ತೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗೇ ಇದೆಯಲ್ಲ ಅಂದ್ರೆ. ಹಲೋ ಆಯ್ತು ಏನಾಯ್ತು? ಬೆಳಿಗ್ಗೆ ಮಾಡಿ. ಬೆಳಿಗ್ಗೆ 8 ಗಂಟೆ ಹೊಡೆದಿ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಇಲ್ಲಿ ಗಲಾಟೆ ಶುರುವಾತ. ಆಯ್ತು. ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆನೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಇಲ್ಲ ಚಾಪೆ. ಹಲೋ ಚಾಪೆ ಏನ್ ಚಾಪೆ? ಆಚೆಗಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣನ್ನ.
ಭೀಮಸಂದ್ರದಿಂದ ಅಕ್ಕ ಆಚೆಗೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮ್ ಸಮುದ್ರದಿಂದ ಆ ಕಡೆಗೆ ಇರೋದು ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದು ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ ಓ, ನಾನ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಹಂಗಂದ್ರೆ ಲಕ್ಕ ಹೊಡಿದಿದೆ ಬೆಳಗ್ಗೆ. ಗೌರ್ಮೆಂಟ್ ಯಾವ್ದಾನ ಸಿವಿಲ್ ಬಸ್ ಬಂದು ಗುದ್ಬಿಡ್ತದೆ. ನರಸಿಂಹ ಸ್ವಾಮಿ ಮೇಲೆ ಆಣೆ ಹಾಕಿದ್ದೀನಿ ನಾನು. ಎಲ್ಲಿರೋದು? ಹಾ, ಎಲ್ಲಿರೋದು ತಿಲಕಮ್ಮ? ಅಟ್ಟಿ ಲೆಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತದೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿ ಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಹಂದಿ ತಗೊಂಡೋಗಿ ಮಾಡಿಸ್ಬಿಡ್ತೀನಿ ನಿನಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ದೀನೋ ಅಥವಾ ಸೈಟ್ ಬರ್ಸ್ಕೊಂಡಿದ್ದೀನೋ ಅಥವಾ ನಿಮ್ ಮನೆ ಹಾಳು ಮಾಡಿದ್ದೀನೋ? ನಾನು ಅಷ್ಟೇ. ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದು ನಿನ್ ಸಾಮಾನ್ ತಾನೆ. ಚಾಪೆ ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಓ, ಇದೇನ್ ಕರ್ಮ ಮಾಡಿದ್ದು ಸರ್. ಇವರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರು ಅವ್ರಿಗೆ ಫೋನ್ ಮಾಡ್ತೀನಿ. ಏನೇ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲಾನ ಬಾರಿ ನೋಡ್ಯವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿಮ್ಗೆ ಇದು ಜೀವಮಾನದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತಿದ್ದೆ. ಹಲೋ ನರಸಿಂಹಪ್ಪ. ಓ, ನೋಡಪ್ಪ, ನೋಡು, ನಾನು ಅವ್ರ ತಾಯಿ. ನೀನು ಆತರ ಅವಳಿಗೆ ಮೋಸ ಮಾಡಬೇಡ, ಗೊತ್ತಾಯ್ತಾ? ನೋಡು, ನಿನ್ ದುಡ್ಡು ಕೊಡ್ಬೇಡ, ಕಾಸು ಕೊಡ್ಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡು ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ ಹೆಸರು ಸೇರಿಸ್ತಾರೆ. ಅಮ್ಮ ಹೆಸರು ಬರ್ಕೊಂಡು ನೀನು ಹೋಗ್ತಾ ಬರ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ. ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನ್ ರಾತ್ರಿ ಹೊತ್ತು ನಮ್ಮ ಮನೆಗೇನು ಬರ್ಬೇಡ. ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ, ಮನಿಕೋ ಹೋಗು, ಅಷ್ಟೇ ಕಣಪ್ಪ. ನಾವು ಕೇಳೋದು ಇನ್ನೇನು ಕೇಳಲ್ಲ ಕಣಪ್ಪ. ಏನ್ ಹಾ, ನಿಮ್ಮಳಿಯರು ಲಾರಿ ಈ ಲಾರಿಗೆ ಅವ್ನು ಹೋದ, ಅವ್ನು ಬಂದ್ರೆ ಬತ್ತಾನ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದೀಸ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ, ಏನ್ಕೆ ನರಸಿಂಹರಾಜಪ್ಪನ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡುಗ್ ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ, ಅವಾಗ ಎಷ್ಟು ತಮಾಷೆ ಮಾಡ್ತಾರೆ ಗೊತ್ತಾ? ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನು ಅವಳ ಕಡೆಯಿಂದ? ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದ್ಯಾ? ಏನ್ಕಪ್ಪ? ಮಗಳು ಎಲ್ಲ ಚೆನ್ನಾಗಿರ್ಲಿ, ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಹಾಳಾಗ್ ಹೋಗ್ಲಿ, ನೀನ್ ಬಾರಪ್ಪ ಅಂತ ಎಲ್ಲ ನಿನ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಜ್ಜಿ ನೀನು? ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಎಷ್ಟು ಅಲ್ಲ, ಗುರುಗಳು ಪಾಠ ಮಕ್ಳಿಗೆ ಕಲಿಸ್ತಾರೆ ಅಂತಾರ, ಕಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡೈತೊಂದು. ಎಲ್ಲದಕ್ಕೂ ನೀನು ಬೆಂಕಿ ಮಾತು ಆಡ್ತಾ ಇದ್ದಿಲ್ಲ. ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು? ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು? ಅದಲ್ಲ, ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದಿರಾ? ನಾನಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ? ಜುಮ್ 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 ರೋಮಾಂಚನ, ಅದನ್ನ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಮುಟ್ಟಿದ್ಯಾ? ಪ್ರಾಯ ವಯಸ್ಸು ಬಂದ್ರೆ ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ, ನನ್ಗೂ ನಿನ್ಗೂ ಸೋಬಾನ. ಹುಡಿ ಮುದ್ಕಿ, ನಿನ್ನೆಲ್ಲ ಕೆಟ್ಟ ಮಾತಾಡ್ತಿದ್ದೀನಿ. ಮೊಮ್ಮಗಳೈತೆ ಮಗ್ಳಗೆ ಮಗಳವ್ರೆ, ನೀನ್ ಇವತ್ತು ನಾಳಿಕ ಸಾಯಂಗಿದ್ದೀಯ. ನೀನ್ ಇಂತ ಮಾತಾಡ್ರಿ, ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ, ನೀನ್ ಬಾ ನಮ್ಮ ಮನೆಗೆ. ಏನಕ್ ಬರ್ತಾ ಇಲ್ಲ ನನ್ ಮಗ್ಳು ತಕ್ಕೆ? ನನ್ ಮಗ್ಳು ಚೆನ್ನಾಗೋಳ್ ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ, ಬಂದೊಳಗೊಂದ್ ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ ನೀನ್ ಮುತ್ತು ಕೊಡ್ತಾ ಇಲ್ಲ? ಅಲ್ಲ, ಇದು ನಿಮ್ಮ ಮಕ್ಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ 100 ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ಹಳ್ಳಿಯನೇ ಕಣಪ್ಪ. ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಅಳಿದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್. ಅವ್ನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗ್ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಳು ಮೊಮ್ಮಗಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ.
ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದನ ಇಲ್ಲಿಗೆ ಬಂದಿದೆಲ್ಲ ಮಿಂಟ್ರಿ ಹುಟ್ಟಿದ ನನ್ನ ಮಗನೇ ಮಕ್ಳು ಮರಿ ದೊಡ್ಡವ ಮದುವೆಗೆ ಬಂದವೆ ಇಲ್ಲಿಗೆ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ ನಿಮ್ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ ಹೊಲ ಕಡ್ದು ಬಿಡ್ತಾರೆ. ಇರೋದು ಮುರಿದೈತಲ್ಲ ಅದ್ರ ಹೆಂಡೆಗೆ ಏನ್ನ ಕಡಿಯೋದು ಮಕ ಮುಷ್ಣಿ ಅಲ್ಲನ ಏನ್ಕೆ ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ಚಿನ್ನ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ ಮಾತಾಡಪ್ಪ ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ ಸ್ವಲ್ಪ ಹೊತ್ತು. ಇಲ್ಲ ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ, ಅಮ್ಮ ಉಚ್ಚೆ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಹುಟ್ಟಿದ ಮುಂಡ್ಯಾರ ಕೊಡ್ಲಾ ಅಮ್ಮಂಗೆ? ನಾವು ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಅಕ್ಕಪಕ್ಕದ ಜನ ಅಲ್ಲಿನ ಹತ್ರ ಬೀಳ ಇದು ಬಾಳಂಕಟ್ಟಿ ಮಾಡ್ಕೊಂಡು ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗದ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದಿ ನೋಡು. ಅಮ್ಮ ಬಂತ್ ನೋಡ್ ಲಂಗದ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ ತಾಯಿನ ಆಕೆ. ನೀವ್ ಎಷ್ಟು ಜನ ಕೂತಿದ್ ಮುಂಡ್ಯಾರ ನೀವು? ಏನಪ್ಪಾ ನರಸಿಂಹಪ್ಪ? ಏನು ಇಲ್ಲವಾ, ನೀನ್ ಹೋಗಿ ಬೆಂಜಿ ಹೋಗವ ಇನ್ನ ಹೊಸ ಅಲ್ಲ. ನೀನ್ ಬಾರಿ ಸದ್ಯ ಹೋಗ್ತೇ ನೀನು. ಉಚ್ಚೆಗೆ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ, ಹಂಗೆ ಎದೊಳ್ದೆ ತೊಡೆಗೆಲ್ಲ ಚೋರ್ಕೊಂಡ್ ಹಂಗೆ ಬಂದ್ಬಿಡ್ತ ಕಣಪ್ಪ. ಹಂಗೆ ಒರ್ಸ್ಕೊಂಡ್ ಬಂದೆ. ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮರಿ? ನರಸಿಂಹಪ್ಪ ಹಲೋ ನಿಮ್ಮ ಮಗ ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಹೋದ ನೋಡು. ಹಲೋ ಹಲೋ ಬಾವ. ಹಲೋ ಬಾವ. ದತ್ತಿನ್ ಬಿಡ್ರಿ ಎಳ್ಳೀರು ತಗೊಂಬತ್ತೀನಿ ಬಾವ. ಎಳ್ಳೀರು ದತ್ತಿನ್ ಬಿಡ್ರಿ. ನಾನು ಹಲೋ 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 ಹೇಳಿ, ಯಾರು? ಈಗ ಎದ್ರ ಅಂದ್ರೆ ಈಗ ಎದ್ರ? ಹೂನಕ್ಕ, ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:11 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಯಾರಕ್ ಹೋಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಗೊಂಬ, 1 ಕಾಲ್ ಕೆಜಿ. ಈ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ. ಬರ್ಬೇಕಾದ್ರೆ ನಿಂಗು ಕಿವಿ ಒಳಗೆ ಗುಟ್ಟೆ ಹೇಳ್ತೀನಿ, ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ ಬೇಕು. ಕಾಯಿ ಕೀಳಾಗ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟಾವಲ್ಲ ಮಗ ಮನೆಗೆ? ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತಿದ್ದೀನಿ. ನಿಮ್ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳಿತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತೈತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ, ಆಯ್ತು. ಹಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕಿದ್ರೆ
ಹಲೋ ಆಯ್ತು ಅದು ಹೇಳಿ. ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತಿ ನೋಡು. ಹಲೋ ಏಯ್ ಮಗ, ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲ ಇವ್ ತಾಯಿ ನಾಯ್ಕ. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಬೆಂಕಿ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತಾ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯಿ ಕಾಯಲ್ಲ, ಮೈಸೂರ್ ಪಾಕ್. 30,000 ಮೈಸೂರ್ ಪಾಕ್ ತಗೊಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ಇನ್ಕೊಂಡು. ಹಲೋ ಸ್ವಾಮಿ ಏ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಹಲೋ ಹಲೋ ನಿಮ್ಮ ಮಗ ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ನಮ್ಮನ್ನ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ರು. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ ನೋಡ್ ನಂತ ಅಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ. ಬಾವ ಬಂದಿಲ್ಲ ಅಂತ ಮಾತಾಡು, ಬನ್ನಿ ಬಾವ ಅಂತ. ನಮ್ಮ ಕರ್ಮ ನಾಯ್ಕ ಬಲ್ಗಡಿ ಕೆದ್ದಾಕ್ ಬಿಡಲ್ವಲ್ಲ ಒಂದು ಆಯ್ ನಾಯ್ಕ. ಹಲೋ 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 ಬಾವ. ಹಲೋ ಬಾವ. ದತ್ತಿನ್ ಬಿಡ್ರಿ. ಎಳ್ನೀರು ತಾಂಬತ್ತೀನಿ ಬಾವ. ಎಳ್ನೀರು ದತ್ತಿನ್ ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು, ಒಳ್ಳೇದು. ಐಶ್ವರ್ಯ 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 ನೀ ನನ್ನ ಉಸಿರು ಕಣೆ ಅಂತ ಹಾಡು ಹೇಳ್ತಿದ್ದೀನಿ ನನ್ನ ಮೇಲೆ. ಮರ್ತೋದಾ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ, ಮನೆ ಕಂಡಿದೀವಿ ನಾವ್ ಇನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನ್ಗೆ ಯಾವಾಗ ಮಾಡ್ತೀಯಾ? ನೀನ್ ತಾಯಿ ಸತ್ತಿಬಿಡ ಎಳ್ಳಿ ಬ್ಯಾಡ ಶ್ರೀಮಣ್ಣ. ಓ ಈಗ ನೋಡಿ ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಾಗಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟೈಟ್ ಇಡಿಯಟ್ ಏನು? ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಂಗ್ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ ಇವ್ರೆ ಬಲ್ಗಡಿ ಕೆದ್ದಾಗಬೇಕು, ಹೊಲ ಮಾಡಂಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿರಣ್ಣ. ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವು. ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗು ಒಂದು, ಹೊರನಾಡಿ ಹೋಗು ಒಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆ ದಾಸವಾಳದ ಗಿಡ ಹಾಕಿ ಫೋಟೋ ನೋಡ್ತೀನಿ. ದಾಸವಾಳದ ಗಿಡದನ್ನ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡತ್ತಲ್ಲಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು.
ಅಣ್ಣ ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ರಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀನು ನಮ್ಗೆ ಟೈಮ್ ಕೊಡ್ಬೇಕು. ಯಾಕೆ ಆ ಕಡೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ನಮ್ಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿಗೆ ನಾನು ಒಂದ್ ಸ್ವಲ್ಪ ಅಂದ ಮಾಡ್ಬಿಟ್ಟು ಬರ್ತೀನಿ. ಮುಂದ್ ಮಾಡೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರೆ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕವರು ನಿಮ್ ಮನೆಯವ್ರ ಅಕ್ಕವರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಎಟ್ಟಿಂದ ವರ್ಷಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂದಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಯಾರು ಊಸ್ ಬಿಟ್ಕೊಂಡು ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇನು ಅಣ್ಣ ಬಿಟ್ಟಲ್ಲ ಮಗ, ಗಬ್ಬು ವಾಸನೆ ಬಿಟ್ಟಿದ್ರಿ. ಯಾವ ತಲೆ ಹುಚ್ಚಿಡುತ್ತಾವ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ಬಿಟ್ರಪ್ಪ, ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು? ಕರೆಕ್ಟಾಗಿ ಹಲೋ ಸ್ವಾಮಿ, ಒಂದ್ ಔಟ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ದು ಏನ್ ಕೇಳು. ಇದ್ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ, ಒಂದ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ದಲ್ಲ? ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸು, ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ಅಂದ್ರಿ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಇವ್ರು ಯಾರು ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವರು. ಹಲೋ, ನಮ್ಗೂ ತೆಕ್ಕಿರ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಅವನಮ್ಮ ನರಸಿಂಹರಾಜಣ್ಣ ನಾನು ಶಾಟ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನ್ ಯಾವಾಗ ಕರ್ಕೊಂಬತ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಬತ್ತೀಯ? ನೀನ್ ಯಾವಾಗ ನೀನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಲಿ ಒಂದ ಮಾಡ್ಬೇಕು ನಾನು. ನಾವು ಒಂದ. ಹಲೋ ಹಲೋ ಕದ್ದ, ಏನ್ ಮಾಡ್ತಿದೀಪ? ಹಲೋ ಕದ್ದ, ಪೂಜೆ ಮಾಡ್ತಾ ಇದೀನೋ? ಏನ್ರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ಇಲ್ಲಿ ರೂಮಾಗ ಐದು, ಹೊರಗಡೆ ನಾನು ಇಲ್ರಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಒಂದು ಬೆಳಿಗ್ಗೆ. ಯಾಕೋ ಕಂದ? ಸರಿಯಾಗೈತಂತ ಮಗಳು ಕೂಡ ಹೇಳ್ತೀನಿ ಬೇಕಾರೆ. ಮಗಳು ಕೂಡ ಫೋನ್ ಹೇಳ್ತೀನಿ. ಏನಂತ ಹೇಳ್ತೀರಾ ಸ್ವಾಮಿ? ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ? ಅಮ್ಮ ಸ್ವಾಮಿ ಕಂದ, ಯಾಕ ಮಗಳು ಕೊಡೋ? ಕಂದ ಮಾತಾಡೋ. ನಿನ್ನಂತ ಮಿಂಡ್ರಿಬಿಟ್ಟೆ ಸ್ವಾಮಿಗಳೇ.
ಹೇಳೋ. ಏನ್ ಹೇಳೋದು, ಊಟ ಇಲ್ಲ, ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತ ಅಲ್ಲಿದ್ದ ಪ್ರಾಣಿಗೆ ಕೂಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿದೆ ಅನ್ನಂಗಾಯ ಸ್ವಾಮಿ. ನೋಡೋ, ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಗೊಂಡಿದ್ಯಲ್ಲ ಭಾನುವಾರ. ಇಲ್ಲ, ಇದನ್ನ ಮಾತಾಡಿದ್ರಿ ಎಂತದೋ ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ ಎಷ್ಟು ಜನ ಕುಟ್ಟಿಸ್ಕೊಂಡಿಲ್ಲ ಸ್ವಾಮಿ. ನೀನ್ ತಾಯಿನ ಎಂತೆಂತಾರ ಸ್ವಾಮಿಗಳು ಸತ್ತ ಹೋದ್ರು. ಹಲೋ ರಾಮೆ, ಹೇಳೋ ಕಂದ. ಅಂತ ಇದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎದ್ದಿತನೋ ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ತಕ ಹೋಗೋ ಒಂದ್ ವಾರ. ಹಲೋ, ದೊಡ್ಡ ಹೆಂಡತಿ ತಕ ಹೋಗೋ. ದೊಡ್ಡ ಹೆಂಡತಿ ತಕೆ ದೊಡ್ಡ ಪತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗೋ. ಇದಕ್ ಮಾಡ್ದಂಗ್ ಬಿಡಿ ಸ್ವಾಮಿ, ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ. ಬೇಡ ಬೇಡ, ನೆನ್ನೆ ಹೋಗಿದ್ದಲ್ಲ ತಿಪ್ಪೂರಿಗೆ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗೋ, ನಿಮ್ದು ಸಿಗುತ್ತೆ. ಆಯ್ತು, ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ? ಇಲ್ಲ, ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಮಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ನೀನ್ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಅಮ್ಮ. ಹೇಳೋ ಕಂದ. ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನ್ಗೂ ಇಲ್ಲ ಕಾಲಾವಕಾಶ. ಮಗಳು ಕೂಡ ಮಾತಾಡ್ಬೇಕಣ. ಆಗ್ಲೇ ಕೊಟ್ಟನಲ್ಲ ಸ್ವಾಮಿ, ಕೊಟ್ಟು ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೊಳ್ಳೆ ತಾತೆ ಕಡೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಅಮ್ಮಗೆ ಅಂತ ನೋಡಿ ತಾಯಿನ ಹಾಕಿ ಈಗ ತಿಂದು ಬಿಡ್ತಾನೆ. ಅವರೇ ತಂದು ಕೊಡ್ತಾರೆ, ಅವರೇ ಕಾಳು ತಾಯಿನ ಹಾಕಿ ಆಯ. ಕಂದ, ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಏನಿ ವನವಾಸವೋ ಅಂತ ಇದು ಯಾರು? ಏನಿ ವನವಾಸವೋ ಏನಿ ಮೃಗಾಚಾರವೋ ಏನಿ ದೇವರಿ ಬಂದಿದ್ದು ಅಂತ ಇದು ಹಿಂಗಾಗಿ ಗೊತ್ತು ನನ್ ಕರೆ. ಯಾವ್ದೋ ನಾಟಕದಾಗ ಕೇಳಿದೀನಿ ವಾಡು. ಹಲೋ, ಯಾರು ದೊಡ್ಡಪ್ಪ ಫೋನ್ ಯಾರು ಫೋನ್ ಮಾಡಿದ್ರಲ್ಲ ಎಷ್ಟೋದಲ್ಲ ಮಗ ಆಗ್ಲೇನೆ. ಹಲೋ, ಯಾರು ಹೇಳಿ? ದೊಡ್ಡಪ್ಪ, ಓ ಹಂಗೆ ಬುಗುನಳ್ಳಿಗೆ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಲರಿ ಅರ್ಧ ಬಾಟ್ಲು ನೀರ್ ತಗೋ. ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ, 1 kg ಬಾಳೆಹಣ್ಣು ತಗೋ. ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ದೊಡ್ಡಪ್ಪ, ಹಾಲ್ ಕರ್ದ ಹಾಲೆ ಏನ್ರ ಕರಿಯಕ್ ಹೋಗೋಣ? ದನಿಲ್ಲ, ಕರಿಲ್ಲ, ಮ್ಯಾಕಿಲ್ಲ, ಸೂರಿಲ್ಲ, ಏನ್ರ ಕರಿಯಕ್ ಹೋಗೋಣ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ ಫೋಟೋನು ನೋಡಿರಲ್ಲ. ನರಸಿಂಹಣ್ಣ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡ್ಯಾರ ತಿನ್ನಲ್ಲ ಕೈಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೀಯಾ? ಯಾಕೆ?
ನೀನ್ ನನ್ಗೇನ ಕೊಡ್ಸು ಬಿರಿಯಾನಿ. ಏನೇನ್ ಹೋಗ್ತಾ ಇದ್ರೆ ನಂದು ಇದು ಹೂರ್ ದಾಖಲಾದಂಗ ಆಗುತ್ತೆ ನಂದು. ನೀನು ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು. ಯಾರನ್ನ ಬರ್ಲಿ ಯಾರನ್ನ ನೋಡಿ ಯಾರು ಅಂತ. ಹಲೋ ಹಲೋ ಯಾರು ಯಾರು ದೊಡ್ಡಪ್ಪ ಫೋನ್ ಎತ್ತಲೇ ಯಾರು ಫೋನ್ ಮಾಡಿರಲ್ಲ ಮಗ ಆಗ್ಲೇನೆ. ಹಲೋ ಯಾರು ಹೇಳಿ ಫೋನ್ ಮಾಡಿ ಮಾತಾಡಿ ಸರ್. ಯಾರು ಹೇಳಿ? ನರಸಿಂಹಣ್ಣ ಭಯ ಆಗುತ್ತೆ ನನ್ಗೆ ಮಾತು. ಮಾವ ಮಾವ ಬಾವ ಬಾವ ಮಾವ ಬಾವ. ಅಯ್ಯೋ ಹೇಳಿ ಏನ್ ಹೇಳಿ ಏನ್ ಸರ್ ಏನ್ ಯಾರು ಹೇಳಿ? ಗಾಬರಿ ಮಾಡ್ಬೇಡಿ ನನಗೆ. ನರಸಿಂಹಣ್ಣ ಯಾರು ಹೇಳಿ? ನಾನು ಯಾರು ನರಸಿಂಹಣ್ಣ ಬಗಡಿಗೆ ಫೋಟೋನು ನೋಡಿರಲ್ಲ. ನರಸಿಂಹಣ್ಣ ನರಸಿಂಹಣ್ಣ ಓ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ತಿನ್ನಲ್ಲ ಕಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೆಯಾ? ಯಾಕೆ? ನೀನ್ ನನ್ಗೇನ ಕೊಡ್ಸು ಬಿರಿಯಾನಿ. ಅಯ್ಯೋ ಅಂತ ಅಯ್ಯೋ ಪರಮಾತ್ಮ, ನಾನೇ ಅದೋ ನಮ್ಮ ಕರ್ಕೊಂಡ್ರಲ್ಲ ನಾನು ಹಿಂಗೊಂದು ನಾನು ಅಲ್ಲಿ ಮನೆಗೆ ಮುಗಿಸ್ಕೊಂಡಂಗ ಆಗಲ್ಲ. ನಮ್ಮ ಕಮ್ಮಿ ಆಯ್ತು ಅಂತ ನಮ್ಮ ಕರ್ಮನ ಆಯ್ತು. ಬೆಳಿಗ್ಗೆ ಎದ್ದು ಓಟನೇ ನಿಜವಾಗಿ ನೋಡ್ದೆ. ದೊಡ್ಡಪ್ಪ ತಿಂದಿದ್ರೆ ಅಲ್ಲ ಉಪ್ಪಿಟ್ಟು ತಿಂದಿದ್ರೆ ನೀನು ಈ ತರ ಓಡಾಡದ? ದೊಡ್ಡಪ್ಪ ಓ ಹಂಗೆ ಬುಗುನಳ್ಳಿಗ್ ಬರ್ಬೇಕಾದ್ರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಲರಿ ಅರ್ಧ ಬಾಟ್ಲು ನೀರ್ ತಗೋ. ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ, 1 kg ಬಾಳೆಹಣ್ಣು ತಗೋ. ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರಾಕ್ ಬಿಸ್ಕೆಟ್ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ಆಮೇಲೆ ಯಾರು ಏನ ತಿನ್ನ ಯಾರು ಹೇಳು? ನಾನೇನು ಅವೆಲ್ಲ ಕೇಳಿ ನಂದು ಈಗಿನ್ನ 1 ನಿಮಿಷ ಆಗಿಲ್ಲ ಇನ್ನು ಮಾತಾಡಿ ನಾನು ಎಣ್ಣೆ ಮೊನ್ನೆ ಬಂದಿರೋ ಎಲ್ಲ ಹೋಗಿಲ್ಲ. ಏನು ಕೇಳ್ಬೇಕು ಯಾರು ನೀನು ಏನು ಯಥಾ ಹೇಳಿ ಮಾತಾಡು. ಏನ್ ಹೋಗ್ತಾ ಇದ್ರೆ ನಮ್ದು ಇದು ಹೂರ್ ದಾಖಲಾದಂಗ ಆಗುತ್ತೆ ನಂದು. ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು. ಯಾರನ್ನ ಬರ್ಲಿ ಯಾರನ್ನ ನೋಡಿ ಯಾರು ಅಂತ ಹೇಳ್ಬಿಡಿ ನನಗೆ. ದೊಡ್ಡಪ್ಪ ನಾನು ಬಂದೆ, ಆಮೇಲೆ ಅಪ್ಪ ಬೈತು, ಅಪ್ಪ ಬೈದ್ಮೇಲೆ ನಾನು ಹಿಂಗ್ ಫೋನ್ ಮಾಡ್ದೆ, ನೀನ್ ರಾತ್ರಿ ಫೋನ್ ಎತ್ತಲಿಲ್ಲ. ತಿರ್ಗಾ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮಗ್ ಫೋನ್ ಮಾಡ್ದೆ. ದೊಡ್ಡಮ್ಮ ಇದ್ದಿದ್ದು ಎಲ್ಲ ತಿಪ್ಟೂರು ರತ್ನಮ್ಮನ ಮನೆಗೋ ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿರ್ಬೇಕು ಅಂತ, ಅದಕ್ಕೆ ನಾನು ತಿರ್ಗಾ ಸುಮ್ಮನೆ. ಏನು ಏನಿ ವನವಾಸವೋ ಅಂತ ಇದು ಯಾರು? ಏನಿ ವನವಾಸವೋ ಏನಿ ಆಚಾರವೋ ಏನಿದೆ ಅವ್ರಿಗೆ ಬಂದಿರು ಅಂತ ಇದು ಹಿಂಗಾಗ್ಬಿಟ್ಟು ನನ್ ಕರೆ ಯಾವ್ದೋ ನಾಟಕದಾಗ ಕೇಳಿದೀನಿ ಮಾಡು. ಏನಿದು ವನವಾಸವ ಅಂತ ಹಂಗೆ ನನಗೆ ಏನ್ ಫೋನ್ ಮಾಡ್ತಾ ಇದ್ದೀರಾ? ನಾನು ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ ಏನ ಹೇಳಿ. ಏನ್ ರಾಂಡ ಹಾಕನ ನಮ್ಗೆ ಯಾ ಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ದು. ಯಾರಿಗೆ ಅನ್ಯಾಯ ಮಾಡಿದ್ವಿ? ಬುಧವಾರ ಪೂಜೆ ಮಾಡ್ಬಿಟ್ಟು ಭೂಮಿಗೆ ಎಲ್ಲ ಇವತ್ತೆಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ. ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ. ವರ್ಕರ್ಸ್ ಎಲ್ಲ ಬರ್ತಾವ್ರೆ, 5,000 ಜನ ವರ್ಕರ್ಸ್ ಬರ್ತಾವ್ರೆ. ಅವ್ರಿಗೆ ಆಯ್ತು ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿರ್ಲಿವಲ್ಲ, ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ.
ಇದೆಲ್ಲ ಹೇಳು ಅಂತ ಯಾರು ಹೇಳಿದ್ರು? ನಾನ್ ಯಾರ ಫ್ಯಾಕ್ಟ್ರಿ ಓನರು, ನಾನ್ ಯಾರ ವರ್ಕರ್ಸು, ನಿಮ್ಮ ಶಿವನೇ ಪರಮಾತ್ಮ, ಏನಪ್ಪ ಈ ಕಥೆ? ಏನಿದು ವಿಧಿಲೀಲೆಯೋ, ಏನಿ ವನವಾಸವು, ನನಗೀ ಪರಿಸ್ಥಿತಿ ಬಂದಿತೋ ಅನ್ನಂಗ ಆಗೋದಲ್ಲ. ನಮ್ಗೆ ಏನ್ ಕರೆ ಇದು? ಏನ್ ಮಾಡೋಣ? ಮನೆಗೆ ನೆಮ್ಮದಿ ಇಲ್ಲ, ಆಚೆ ಕಡೆ ಈ ಫೋನ್ ಏನ್ ನಾನು ಯಾರಿಗೆ ತಪ್ಪು ಮಾಡಿದ್ದೆ? ಯಾರು ನೀವು ಹೇಳಿ ಮಾತಾಡಿ. ಯಾರು ದೊಡ್ಡಪ್ಪನು ಇಲ್ಲ, ಯಾರು ಚಿಕ್ಕಪ್ಪನು ಇಲ್ಲ, ರಾತ್ರಿ ಎಲ್ಲೋಗಿದ್ದೆ ಇಲ್ಲ. ರಾತ್ರಿ ತಿಪ್ಟೂರು ರತ್ನಮ್ಮನ ಮನೆಗೆ ಹೋಗಿದ್ದ, ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿದ್ದ, ಪಾರ್ವತಿ ಮನೆಗೆ ಹೋಗಿದ್ದ, ಎಲ್ಗೋಗಿದ್ದೆ ದೊಡ್ಡಪ್ಪ? ಸ್ವಾಮಿ ಪರಮಾತ್ಮ, ಎಲ್ಲ ನಾನು ಎಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಇಲ್ಲಿ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಹೋಗಿದ್ದು 3 ದಿನ ಟೂರ್ ಹೋಗ್ತೀಯ, ನೆನ್ನೆ ಮೊನ್ನೆ ಕಾಣಲು ಅಲ್ಲಿ ಎಲ್ಲಿಗೆ ಹೋಯ್ದಿ ಅಂತ ಅಂದ್ರೆ ಇದ್ಯಾವುದು ನನಗೆ? ಹೋದಾಗ ಗವಾಕ್ಷಿ ಅಂದ್ರೆ ನಿಮ್ಮ ಪಿಹಾಟಿ ಅನ್ನಂಗೆ ಯಾರು ಶಿವಮ್ಮ ನೀನೇನ ನನಗೆ ನೀನ್ ನಮ್ಮ ಪೀಟಿ ಬಿಟ್ರೆ ಬರ್ದಿ ಹಾಕೊಡ್ತೀನಿ ದೊಡ್ಡಪ್ಪ. ದೊಡ್ಡಪ್ಪ ಏನ್ ಪರಿಸ್ಥಿತಿ ಬಂತು? ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ, ಬಟ್ಟಿಗೆ ಹೆಂಗೆ ಅನ್ನಂಗಿಲ್ಲ. ಇದು ಯಾರು ದೊಡ್ಡ ಫೋನು, ಯಾರು ಚಿಕ್ಕ ಫೋನು? ಯಾವ್ದೋ ಇದು ಹೋದ ಜನ್ಮದಾಗೆ ಯಾವ್ದೋ ರತ್ನಮ್ಮನು, ಶಶಿ ಅಮ್ಮನು, ಬಾಲರಮ್ಮ, ಇದೇನಿದು? ನನಗೆ ಬಂತು. ಹಾಲು ಕರ್ದ ಹಾಲೆ ಏನ್ರ ಕರಿಯಕ್ ಹೋಗೋಣ? ದನಿಲ್ಲ, ಕರಿಲ್ಲ, ಮ್ಯಾಕಿಲ್ಲ, ಕುರಿಲ್ಲ, ಏನ್ರ ಕರಿಯಕ್ ಹೋಗೋಣ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ನರಸಿಂಹಣ್ಣಲ್ಲ, ನಾನು ಇದು ನರಸಿಂಹರಾಜ್ BN. ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ. ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಏನ್ ಕುಡಿಯೋದ್ ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ನಾವು ವರದಕ್ಷಿಣೆ ಕೊಟ್ಟಾರ? ನನಗಿನ್ನ ಬಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು ಅವರು. ಶ್ರೀಮಂತರು ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮ ಮನೆಗೆ ತಂದು ನಿಲ್ಲಿಸ್ತೀರಾ? ನೀನು ನಂಬ್ತೀಯಲ್ಲ? ಅಲ್ಲಲ್ಲ ಇವ್ರೆ ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ. ಮಳೆ ಬಂದ್ರೆ 3 ಸಲ ತೊಟ್ಟಿ ತಿಂದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಹೇಳ್ರಿ, ನಮ್ಮ ನೋಡಿ ಮಾತಾಡಕ್ಕೆ ಅವಕಾಶ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮಿಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗೆ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರು ಫೋನು? ನರಸಿಂಹಣ್ಣ. ನಾನು ರಾಮಚಂದ್ರಪ್ಪ. ನರಸಿಂಹಣ್ಣಲ್ಲ, ನಾನು ಇದು ನರಸಿಂಹರಾಜ್ BN. ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಿಂಗೆ. ಇಲ್ಲ, ನಾವ್ ಯಾವ್ದು ಮದುವೆ ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ ನಾನು ನನ್ ಮಗಂತ ವರದಕ್ಷಿಣೆ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಅಂತ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳಚೆನು, ಒಂದ್ ಉಂಗುರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ.